ಬಿಜೆಪಿ ದೊಡ್ಡ ಮಟ್ಟಿಗೆ ಧರ್ಮ ಸಂರಕ್ಷಣಾ ಸಮಾವೇಶನ ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ಇವತ್ತು ದೊಡ್ಡ ಮಟ್ಟಿಗೆ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡ್ತಾ ಇದ್ರಿ. ಈ ಒಂದು ಯಾತ್ರೆಯ ಉದ್ದೇಶ ಏನ್ ಸರ್? ಈ ಯಾತ್ರೆ ಉದ್ದೇಶ ಧರ್ಮ ರಕ್ಷಣೆ ಮಾಡುವಂಥದ್ದು. ಧರ್ಮಸ್ಥಳವನ್ನ ಪವಿತ್ರ ಏನ್ ಮಾಡ್ತಾ ಇದ್ದಾರೆ, ಇರದು ವಿರುದ್ಧ ನಮ್ಮ ಹೋರಾಟ. ಇಲ್ಲಿ ಯಾವುದೋ ಪಾರ್ಟಿ ವಿರುದ್ಧ ಅಲ್ಲ ನಮ್ದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಿಪ್ಪು ಜಯಂತಿ ಆಯಿತು, ಈಗ ಧರ್ಮಸ್ಥಳ ಆಯಿತು, ನೆಕ್ಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನ, ಇವೆಲ್ಲ ಒಂದೊಂದೇ ಆಯ್ಕೆ ಮಾಡಿಕೊಂಡು ಈ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಎನ್ಕರೇಜ್ಮೆಂಟ್, ಅದರ ವಿರುದ್ಧ ನಮ್ಮ ಹೋರಾಟ. ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಟು ಇದಕ್ಕೆ ಇಲ್ಲಿಗೆ ಒಂದು ಅಂತ್ಯ ಆಡಬೇಕು. ಇಲ್ಲ ಅಂದ್ರೆ ಈ ಜಾಲ ಎಲ್ಲೆಲ್ಲಿ ದೊಡ್ಡದಿದೆ ಅದು ಬಯಲಿಗೆ ಬರಲ್ಲ. ಅದಕ್ಕೋಸ್ಕರ NI ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸರ್, ಇಷ್ಟು ದಿನ SIT ತನಿಖೆ ವೆಲ್ಕಮ್ ಮಾಡಿದ್ರಿ, ಈಗ NIA ತನಿಖೆ ಯಾಕೆ ಆಗ್ರಹ ಮಾಡ್ತಾ ಇದ್ದೀರಿ ಅಂತ? ಈಗ SIT ತನಿಖೆಯಿಂದ ಏನ್ ಗೊತ್ತಾಯ್ತು ಅಂದ್ರೆ, ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ ಅವರು, ನೆಕ್ಸ್ಟ್ ಕೇರಳಗೆ ಹೋಗ್ತಾರೆ, ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾರೆ, ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಬಾಂಗ್ಲಾದೇಶಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಅಲ್ಜೀರಾ ಅದ ಬಂತಲ್ಲ, ಅಲ್ಲಿ ಯಾರು ಕೊಟ್ಟವರು, ಇದನ್ನ BBC-ಗೆ ಯಾರು ತಗೊಂಡೋಗಿ ಕೊಟ್ಟವರು, ಇದೆಲ್ಲ ತನಿಖೆ ಮಾಡಕ್ಕೆ SIT ಅವ್ರಿಗೆ ಸಾಧ್ಯ ಇಲ್ಲ. ಅದರಿಂದ ಇವೆಲ್ಲ ತನಿಖೆ ಆಗ್ಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗ್ಬೇಕು. ಕಾಂಗ್ರೆಸ್ ಅವ್ರಿಗೆ ಭಯ ಇಲ್ಲ ಅಂದ್ರೆ, ಅವ್ರು ಭಯ ಬಿದ್ರೆ ಕೊಡೋದು ಬೇಡ. ಭಯ ಬಿದ್ದು ಅವ್ರೇನೋ ಕುತಂತ್ರ ಮಾಡಿದ್ರೆ, ಕಾಂಗ್ರೆಸ್ ಅವ್ರ ಇನ್ವಾಲ್ವ್ಮೆಂಟ್ ಇದ್ರೆ ಇದರಲ್ಲಿ ಅವ್ರು ಕೊಡೋದು ಬೇಡ. ನಮ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ NI ಕೊಡಿ, ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬರ್ತತೆ, ತಪ್ಪೇನಾಗ್ತೈತೆ. ಇವಾಗ ಹೆಂಗೋ SIT ಅವ್ರು ಮಾಡಿದ್ದಾರೆ, ಅವರು ಅವ್ರ ಜೊತೆ ಸೇರ್ಕೊಂಡ್ಲಿ. ಸಿದ್ದರಾಮಯ್ಯ ಹೇಳೋದು ಸ್ಪಷ್ಟ ರಾಜಕೀಯ ಅಂತ ಹೇಳಿ, DK ಶಿವಕುಮಾರ್ ಹೇಳೋದು ನೀವು ಈ ಧರ್ಮಸ್ಥಳಕ್ಕೆ ಹೋಗೋ ಬದಲು ಕೇಂದ್ರದಿಂದ 3 ಯೋಜನೆಗಳಿಗೆ ಹಣ ಕೊಡ್ತೀರಿ, ಮೇಕೆದಾಟು ಬೇರೆ ಬೇರೆ ಯೋಜನೆಗೆ ಅನುಮತಿ ಕೊಡ್ತೀರಿ ಸಾಕಿತ್ತು, ಧರ್ಮಸ್ಥಳಕ್ಕೆ ನಾವು ನೋಡ್ಕೊಂತ ಇದ್ವಿ ಅಂತ. ಇಲ್ಲಿ ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಹಲವಾರು ಪಾರ್ಟಿಗಳನ್ನ ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ರಾಜಕಾರಣ ಮಾಡೋದು ಗೊತ್ತು, ನಮ್ಗೆ ರಾಜಕಾರಣ ಮಾಡೋದು ಗೊತ್ತಿಲ್ಲ. ನಾವು ಒಂದೇ ಪಾರ್ಟಿಯಲ್ಲಿ ಹುಟ್ಟಿದಿರಿ, ಒಂದೇ ಪಾರ್ಟಿಯಲ್ಲಿ ಸಾಯೋರು, ನಮ್ಗೆ ಯಾವ ರಾಜಕಾರಣ ಬರ್ತೈತೆ? ಅದರಿಂದ ಸಿದ್ದರಾಮಯ್ಯನವರು ಮೊದಲು ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ MP-ಗಳು ಏನು ಮಣ್ಣು ತಿಂತಾ ಇದ್ದಾರ? ಹೋಗ್ಲಿ ಕೇಳಲಿ, ಕೇಂದ್ರ ಸರ್ಕಾರವನ್ನು ಮಾತಾಡ್ಲಿ. ಎಂದಾದ್ರೂ ನಮ್ಮನ್ನು ಕರೆದು ಕೇಳಿದ್ದೀರಾ? ಎಂದು ಕೇಳಿಲ್ಲ. ಕೇಂದ್ರ ಸರ್ಕಾರ ಹಣ ಕೊಡುವಂಥದ್ದು ಕರ್ನಾಟಕಕ್ಕೆ ಒಂದೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಸಂಬಂಧಪಟ್ಟಿದ್ದು. ಎಲ್ಲಿ ಕೇಳಬೇಕು ಆ ವೇದಿಕೆ. ಅದಕ್ಕೂ ಧರ್ಮಸ್ಥಳ ವಿಚಾರಕ್ಕೆ ಏನ್ ಸಂಬಂಧ? ಕೇಂದ್ರ ಸರ್ಕಾರ ಅನುದಾನ ಕೊಡೋಕ್ಕೂ ಧರ್ಮಸ್ಥಳದ ವಿಚಾರಕ್ಕೂ ಏನ್ ಸಂಬಂಧ? ಅದರಿಂದ ಇದು ದೊಡ್ಡ ಒಂದು ಷಡ್ಯಂತ್ರ ಅಡಗಿದೆ. ಈ ಷಡ್ಯಂತ್ರದ ವಿರುದ್ಧವಾದಂತ ಹೋರಾಟವನ್ನ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೀರಿ. ನಮ್ಮ ಹೋರಾಟ ಧರ್ಮ ಅಧರ್ಮದ ವಿರುದ್ಧ ಹೋರಾಟ. ಇದಕ್ಕೆ ಧರ್ಮಕ್ಕೆ ಜಯ ಆಗುತ್ತೆ. ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ. ಈ ಸರ್ಕಾರ ಈ ಒಂದು ಜಾಲ ಏನಿದೆ, ಈ ಜಾಲ ಧರ್ಮಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಟ್ಕೊಂಡು ಧಾರ್ಮಿಕ ಕೇಂದ್ರ ಅಪವಿತ್ರ ಮಾಡಕ್ಕೆ ಹೊರಟಿರುವಂತ ಗ್ಯಾಂಗು. ಅದಕ್ಕೆ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರೋರೆಲ್ಲ ಅದಕ್ಕೆ ಗಾಳಿ ಬೀಸ್ತಾ ಇದ್ದಾರೆ. ಅದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ನಡೀತಾ ಇದೆ. ಸರ್, ಕೊನೆಯದಾಗಿ ಈಗ ಪವರ್ ಟಿವಿ ಸರ್ 2-3 ವರ್ಷಗಳಿಂದ ಧರ್ಮಸ್ಥಳ ವಿರುದ್ಧ ಏನೇನು ಷಡ್ಯಂತ್ರ ಆಗಿತ್ತು ಎಲ್ಲದನ್ನು ಕೂಡ ತೋರಿಸೋ ಪ್ರಯತ್ನ ಮಾಡಿತ್ತು. ಮೊದಲ ಚಾನಲ್ ಈ ರೀತಿಯಾಗಿ ತೋರಿಸಿದ್ದು. ಈ ಷಡ್ಯಂತ್ರಗಳು ಈಗೆಲ್ಲ ಬಯಲಾಗ್ತಾ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ಎಫರ್ಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ದೀರಾ, ಸತ್ಯವನ್ನ ಜನಗಳ ಮುಂದೆ ಇಟ್ಟಿದ್ದೀರಾ. ನಿಮ್ಮ ಚಾನೆಲ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಸತ್ಯ ಸಂಗತಿ, ತಿಮಿಂಗ್ಲ ಈಗ ಕೆರೆ ಮೀನು, ಕುಂಟೆ ಮೀನೆಲ್ಲ ಹಿಡಿದಿದ್ದೀರಾ, ತಿಮಿಂಗ್ಲ ಯಾರು ಅಂತ ನೀವು ತೋರಿಸ್ತಾರೆ, ಅದು ಒಳ್ಳೇದು ಅಂತ ನಾನು ಪವರ್ ಟಿವಿಗೆ ವಿನಂತಿ ಮಾಡ್ತಾ ಇದ್ದೀನಿ.